ಡಿಯರ್ ಫ್ರೆಂಡ್ಸ್, ಈ ಓಲಾ ಊಬರ್ ರೇಟ್ ಕಮ್ಮಿ ಕೊಡ್ತಾರೆ ಅಂತೇಳಿ ಎಲ್ಲ ಡ್ರೈವರ್ಸ್ಗಳು ಸ್ಟ್ರೈಕ್ ಮಾಡ್ತಾಯಿದ್ರು. ಇವರು ಈ ಆರ್ಮಿ ಪೊಲೀಸ್ ಮತ್ತು ಮಾಮೂಲಿ ನಮ್ಮ ಪೊಲೀಸವರು ಬಂದ್ಬಿಟ್ಟು ನಮ್ಮ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡಿ ನಮ್ಮೊಬ್ಬ ಚಾಲಕನಿಗೆ ಸೀದಾ ಒಂದು ತಲೆಗೆ ಹೊಡೆದಿದ್ದಾರೆ. ಇವ್ರು ಪಾಪ ಈತನಿಗೆ ಜ್ಞಾನ ಇಲ್ಲ ನಾನು ಎಲ್ಲಿದ್ದೀನಿ ಏನಾಗ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ಈ ತರ ನಮಗೆ ದರೋಡೆ ಮಾಡ್ತಾ ಇದ್ದಾರೆ, ಈ ತರ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ನಾವು ಸ್ಟ್ರೈಕ್ ಮಾಡೋದು ತಪ್ಪ? ನಾವು ಓಲಾ ಊಬರ್ ಹತ್ರ ರೇಟ್ ಕೇಳತ್ತಪ್ಪ? ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಬ್ಲ್ಯಾಕ್ ಮನಿ ಚಂದ್ರು. ಏನು ಇವ ಒಂದು ಲೈವ್ ಮಾಡ್ತಾರೋ ವಿಷಯ ಅಂದರೆ, ನಿನ್ನೆ ಏರ್ಪೋರ್ಟ್ನಲ್ಲಿ ನಡೆದಂಥ ಒಂದು ಹೋರಾಟ ಮತ್ತು ಇನ್ನೂ ಬೇರೆ ರೀತಿಯಲ್ಲೂ ಕೂಡ ಕೆಲವು ವಿಚಾರಗಳನ್ನು ತಿರುಗಿಸ್ಬೋದು. ಆದರೆ ವಿಷಯ ಏನಪ್ಪ ಅಂದರೆ, ಚಾಲಕರಿಗೆ ಮೊದಲನೇದಾಗಿ ಜವಾಬ್ದಾರಿ ಇರಬೇಕು. ಓಲಾ ಊಬರು ಅಗ್ರಿಗೇಟರ್ ಕಂಪನಿಗಳಲ್ಲಿ ರೇಟ್ ಕೊಡ್ತಾ ಇಲ್ಲ, ಸತ್ಯ, ಅದನ್ನು ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಆ ಏರ್ಪೋರ್ಟ್ ಬಂದು ಇಂಟರ್ನ್ಯಾಷನಲ್ ಲಿಮಿಟ್ ಇದೆ, ಅಲ್ಲಿ ಹೋರಾಟ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡು ಹೋರಾಟ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತೀನಿ. ಯಾಕಂದರೆ 2015-16 ಸಮಯದಲ್ಲಿ ನಾನು ಇದೇ ರೀತಿ ಒಬ್ಬ ದಿನೇಶ್ ಅನ್ನೋ ವ್ಯಕ್ತಿ, ಸರಿಯಾಗಿ ಇಸ್ವಿ ನೆನಪಿಲ್ಲ, ಬಟ್ ಆ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ, ಹೆಬ್ಬಾಳ ಕೊಡಗೆಹಳ್ಳಿ ಫ್ಲೈಓವರ್ ಮೇಲ್ಗಡೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಓಲಾ ಲೀಸಿಂಗ್ ಕಾರು ರಿಡ್ಸು, ಏರ್ಪೋರ್ಟ್ ಎಂಪ್ಲಾಯಿ ಮತ್ತು ಡ್ರೈವರು ಒಂದು ಕೆಟ್ಟು ನಿಂತಿರ್ತಕ್ಕಂಥ ಕಂಬಿ ಲೋಡ್ ಆಗಿರುವಂತ ಗಾಡಿಗೆ ಹಿಂದೆಯಿಂದ ಹೋಗಿ ಹೊಡೆದು ಸ್ಪಾಟ್ ಔಟ್ ಆಗ್ಬಿಡ್ತಾರೆ. ಸೊ ಆಗ ಮಾರನೇ ದಿನ ಯಲಹಂಕ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ನಡಿಬೇಕಾದ್ರೆ ನಮಗೆ ಗೊತ್ತಿರುವಂತ ಸ್ನೇಹಿತರು ಅಲ್ಲಿಗೆ ಹೋಗಿರ್ತಾರೆ. ಅಲ್ಲೂ ಒಬ್ಬ ಅಧ್ಯಕ್ಷ, ಇವತ್ತು ಒಂದು ದೊಡ್ಡ ಸಂಘಟನೆ ಅಧ್ಯಕ್ಷರು, ಪಾಪ ಆ ವ್ಯಕ್ತಿ ಏನ್ ಮಾಡ್ತಾರೆ, ಓಲಾ ಆಫೀಸ್ ಹತ್ರ ಹೋಗ್ಬಿಟ್ಟು ಆ ಮೃತದೇಹನ ತಗೊಂಡು ಹೋಗಿರ್ತಾರೆ. ಓಲಾದವರು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದು ಯಾವ ವಿಚಾರಕ್ಕೆ ಅಂದ್ರೆ, ಆವಾಗ ಓಲಾದಲ್ಲಿ ಲೀಸಿಂಗ್ ಕೊಡಬೇಕಾದ್ರೆ ಯಾರ ಹೆಸರಲ್ಲಿ DL ಇರುತ್ತೆ ಅವರೇ ಗಾಡಿ ಓಡಿಸ್ಬೇಕಾಗಿರುತ್ತೆ ಅಂತ. ಆದ್ರೆ ಕೆಲವರು ಏನ್ ಮಾಡ್ತಿದ್ರು ಅಂದ್ರೆ, ಬೇರೆಯವ್ರ ಹೆಸರಲ್ಲಿ DL, ಓನರ್ ಇವರು, ಬಟ್ ಇವರೇ ಆ ಒಂದು ಓಲಾದಲ್ಲಿ ಡ್ಯೂಟಿ ಮಾಡ್ತಿದ್ರು ಅಂತ. ಸೊ ಆ ಒಂದು ಸಮಯದಲ್ಲಿ ಏನಾಗುತ್ತೆ, ಆಕ್ಸಿಡೆಂಟಲ್ ಡೆತ್ ಆದಾಗ ಈ ಹೋರಾಟ ಮಾಡ್ತಾರೆ ಇವರು. ಅವಾಗ ಓಲಾದವ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂದಾಗ ನಾವು ಏರ್ಪೋರ್ಟ್ ಪಾರ್ಕಿಂಗ್ ನಲ್ಲಿ ಇರಬೇಕಾದ್ರೆ ಈ ವ್ಯಕ್ತಿ ಯಾರು ಈ ಅಧ್ಯಕ್ಷ ಅಂತ ಹೇಳ್ತೀವಲ್ಲ, ಈ ಅಧ್ಯಕ್ಷರಿಗೆ ಕಾಲ್ ಮಾಡಿದಾಗ ಮುಖಪರಿಚಯ ತುಂಬಾ ಕಡಿಮೆ ನಮ್ಗೆ. ಅವಾಗ ಆಗೇನ್ ಮಾಡ್ತಾರೆ, ನೀವು ಮಾಡಿ ಹೋರಾಟ ಮಾಡಿ, ಗೊತ್ತಾಗ್ಬೇಕು ಎಲ್ರಿಗೂ ಚಾಲಕರ ಕಷ್ಟ ಏನು ಅಂತ ಹೇಳ್ತಾರೆ. ಆಗ ನಾನು ಉಳಿದಂತ ನನ್ನ ಕೆಲ ಸ್ನೇಹಿತರು ಇದೇ ಏರ್ಪೋರ್ಟ್ ಪಾರ್ಕಿಂಗ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಹಾಗೆ ಸುಮಾರು ಸಾವಿರಾರು ಜನರನ್ನ ಸೇರಿಸ್ತೀವಲ್ಲಿ. ಎಲ್ಲಾ ಗಾಡಿಗಳನ್ನ ಅಡ್ಡ ಹಾಕಿ ಓಲಾ ಡಿವೈಸ್ಗಳನ್ನ ಒಡೆದು ಡ್ರೈವರ್ಗಳಿಗೆ ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು, ಆಮೇಲೆ ಆ ಜಾಗದಲ್ಲಿ ಏನಾಗುತ್ತೆ, ಇದೇ ರೀತಿ ಈ RPFನವರಾಗಿರ್ಬೋದು ಮತ್ತೆ ಪೊಲೀಸ್ನವರಾಗಿರ್ಬೋದು, ಏರ್ಪೋರ್ಟ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ನಮ್ಮ ಹತ್ರ ಮನವಿ ಮಾಡ್ತಾರೆ, ಇದು ಇಂಟರ್ನ್ಯಾಷನಲ್ ಲಿಮಿಟು, ದೇಶದ ಮರ್ಯಾದೆ ಪ್ರಶ್ನೆ, ನಮ್ಮ ರಾಜ್ಯದ ಮರ್ಯಾದೆ ಪ್ರಶ್ನೆ, ದಯವಿಟ್ಟು ಈ ರೀತಿ ಮಾಡಬೇಡಿ, ನಿಮಗೆ ಎಲ್ಲ ಅನ್ಯಾಯ ಆಗಿದೆ ಅಲ್ಲಿ ಕೇಳಿ ಅಂದಾಗ ಇದೇ ಸಂಘಟನೆ ವ್ಯಕ್ತಿ ಇಲ್ಲ, ಇಲ್ಲೆಲ್ಲ ಪ್ರಾಬ್ಲಮ್ ಸರಿ ಹೋಗಿದೆ ಬನ್ನಿ ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ, ಅಲ್ಲಿಂದ ಎಲ್ರು ಆಯ್ತು ಅಂದ್ಬಿಟ್ಟು ನಾನೇ ಅನೌನ್ಸ್ಮೆಂಟ್ ಮಾಡಿ ಎಲ್ರನ್ನೂ ಕಳಿಸ್ತೀನಿ. ಅದಾದ ಮೇಲೆ ಇದೇ ಏರ್ಪೋರ್ಟ್ನ ಪೊಲೀಸ್ನವ್ರು ಏನ್ ಮಾಡ್ತಾರೆ, ನಾನೇ ಮುಖ್ಯವಾಗಿ ಇದನ್ನ ಮಾಡಿದ್ದೀನಿ ಅನ್ನೋ ರೀತಿನಲ್ಲಿ ನನ್ನ ಮೇಲೆ ಒಂದು ಕಣ್ಣಿಟ್ಟು ನನ್ನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ನನ್ನ ಜೊತೆನಲ್ಲಿ ಪಾಪ 4-5 ಜನ ಅಮಾಯಕ ಚಾಲಕರು ಹಿಡ್ಕೊಂಡು ಹೋಗ್ತಾರೆ. ಹಿಡ್ಕೊಂಡು ಹೋಗಿ ಎಲ್ಲರಿಗೂ ವರ್ಕ್ ಮಾಡ್ತಾರೆ, ನಮಗೂ ವರ್ಕ್ ಮಾಡಿದ್ದಾರೆ, ನಮಗೂ ಹೊಡೆದಿದ್ದಾರೆ. ಹೊಡೆದು ತದನಂತರ ನಮ್ಮ ಮೇಲೆ ನಾನ್ ಬೇಲಬಲ್ ಕೇಸ್ ಹಾಕೋದಕ್ಕೆ ನೋಡಿದಾಗ ಈ ಅಧ್ಯಕ್ಷ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬರಲಿಲ್ಲ. ಈ ಅಧ್ಯಕ್ಷನಿಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಜೊತೆಲಿರ್ತಕ್ಕಂಥ ಸ್ನೇಹಿತರುಗಳು ಫೋನ್ ಮಾಡಿ ಹೇಳಿದ್ದಾರೆ ಈ ತರ ಅರೆಸ್ಟ್ ಆಗಿದ್ದಾರೆ ಅಂತ. ಬಟ್ ಇವ್ರು ಯಾವುದನ್ನು ಗಮನ ಹರಿಸ್ತಿಲ್ಲ. ಯಾಕಂದ್ರೆ ಕೆಲವು ಅಧ್ಯಕ್ಷರುಗಳು ಏನಂದ್ರೆ, ತಮ್ಮ ಬೇಳೆನ ತಾವು ಬೇಯಿಸ್ಕೊಳ್ಳೋದಕ್ಕೆ ತಾವು ಉದ್ಧಾರ ಆಗೋದಕ್ಕೋಸ್ಕರ ಸಂಘಟನೆ ಕಟ್ಟಿರೋದು ಹೊರತಾಗಿ ಚಾಲಕರಿಗೋಸ್ಕರ ಅಲ್ಲ. ಯಾಕಂದ್ರೆ ಇವತ್ತು ನಾವು ಊಬರ್ ಆಫೀಸಲ್ಲಿ ಬಟ್ಟೆ ಬಿಚ್ಕೊಂಡು ಹೋರಾಟ ಮಾಡಿದಾಗ ನಮ್ಮ ಹೆಂಡತಿ ಮಕ್ಕಳ ಮುಂದೆ, ನಮ್ಗೆ ಗೊತ್ತಿರೋರ್ ಮುಂದೆ ನಮ್ಮ ಮಾನ ಮರ್ಯಾದೆ ಹೋದ್ರೂ ಕೂಡ ನಾವು ಹೋರಾಟದಲ್ಲಿ ಯಶಸ್ವಿನ ಕಾಣಕ್ ನೋಡಿದ್ವಿ. ಆದ್ರೆ ಅವತ್ತು ನಮ್ಮ ಜೊತೆನಲ್ಲಿ ಯಾರೂ ಬಂದಿಲ್ಲ. ನಾವೇನು ನಮ್ಮ ದುರ್ಗೇಗೌಡರಾಗಿರ್ಬೋದು, ಚೇತನ್ ಅವರಾಗಿರ್ಬೋದು, ಬೆಂಗಳೂರು ಆಟೋ ಸೇನೆ ಚೇತನ್ ಅವರಾಗಿರ್ಬೋದು, ಇನ್ನು ಕೆಲವರು ನಮ್ಮ ಆಟೋ ಚಾಲಕರು ಹಾಗೆ ಕ್ಯಾಬ್ ಚಾಲಕರು ಸ್ನೇಹಿತರುಗಳಿದ್ದು ಹೋರಾಟ ಮಾಡ್ಕೊಂಡು ಬಂದ್ವಿ. ಊಬರ್ ಆಫೀಸ್ನಲ್ಲಿ 15 ದಿವಸ ಕಾಲಾವಕಾಶ ಕೇಳಿದ್ರು. ತದನಂತರ ಯಾವುದೇ ರೀತಿಯಾದಂತ ನಮಗೆ ರಿಪ್ಲೈ ಬರಲಿಲ್ಲ. ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದ್ರೆ, ಚಾಲಕರು ಒಂದು ಗಮನ ಹರಿಸಿ,
ಯಾವ ಅಧ್ಯಕ್ಷ ಸರಿಯಾಗಿದ್ದಾರೆ, ಯಾವ ಅಧ್ಯಕ್ಷ ಸರಿಯಾಗಿಲ್ಲ ಅನ್ನೋದನ್ನ ಪರಿಶೀಲನೆ ಮಾಡ್ಕೊಬಿಡಿ. ಯಾಕಂದ್ರೆ ಈಗ ನೀವು ಹೋರಾಟವನ್ನು ಹೆಸರಲ್ಲಿ ಏರ್ಪೋರ್ಟ್ನಲ್ಲಿ ನಿನ್ನೆ ಆಗಿರ್ತಕ್ಕಂಥ ವಿಚಾರದಲ್ಲೂ ಒಬ್ಬನಿಗೆ ಏಟ್ ಬಿದ್ದಿದೆ. ಹೊಡೆದಿರೋರು ಯಾರು, ಏನು, ಎತ್ತ, ಯಾರಿಗಾದ್ರೂ ಸರಿಯಾದ ಮಾಹಿತಿ ಇದೆಯಾ? ಆತ ತಗೊಂಡ್ ಬಂದು ಇಲ್ಲಿ ಯಾವುದೋ ಒಂದು ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಅಲ್ಲಿಂದ ದೇವನಹಳ್ಳಿಗೆ ಹೋದ್ರು, ದೇವನಹಳ್ಳಿಯಿಂದ ತಿರ್ಗಾ ಯಲಂಕಕ್ಕೆ ಬಂದ್ರು, ಯಲಂಕದಿಂದ ತಿರ್ಗಾ ಬೋರಿಂಗ್ ಹಾಸ್ಪಿಟಲ್ಗೆ ಬಂದ್ರು. ಈಗ ಆತ ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ಸತ್ತೋಗಿದ್ರೆ ಆತನ ಕುಟುಂಬಕ್ಕೆ ಯಾರು ಜವಾಬ್ದಾರಿ? ಒಂದು ವೇಳೆ ನೀವು ಅಲ್ಲಿ ಮಾಡ್ತಕ್ಕಂಥ ಹೋರಾಟದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನಿಮ್ಗಳ ಮೇಲೆ ನಾನ್ ಬೇಲಬಲ್ ಕೇಸ್ ಹಾಕಿದ್ರೆ ನಿಮ್ಮನ್ನು ಯಾರು ಬಿಡಿಸ್ತಾರೆ? ಅವತ್ತು ನಾನು ಅರೆಸ್ಟ್ ಆದಾಗ ನೆಲಮಂಗಲ ಬಾಬು, ಸುರೇಂದ್ರ ಬಾಬು DE ಮತ್ತೆ ಇನ್ನೊಬ್ರು ಸ್ನೇಹಿತರು ಬಂದು ಅವತ್ತು ನನ್ನನ್ನು ಬಿಡಿಸ್ಕೊಂಡು ಬಂದ್ರು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ. ಸೊ ದಯವಿಟ್ಟು ಚಾಲಕರೇ, ಏರ್ಪೋರ್ಟ್ ಭಾಗದಲ್ಲಿ ಹೋರಾಟ ಮಾಡೋದು ದೊಡ್ಡ ವಿಷಯ ಅಲ್ಲ. ಅದನ್ನ ಗಮನ ಇಟ್ಟು ಕೇಳಿಸ್ಕೊಂಡು ದಯವಿಟ್ಟು ಅದರ ಕ್ರಮ ಏನಿದೆ, ಕಾನೂನು ಕೈಗ್ರಮ ಏನ್ ತಗೊಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳಿ. ಇವತ್ತು ಎಷ್ಟೋ ಜನ ಬಂದ್ಬಿಟ್ಟು ಹೇಳ್ತಾರೆ ನಾನಿದೀನಿ ಮಾಡು ಅಂತಾರೆ. ನಾಳೆ ನಿಮಗ್ ಸಮಸ್ಯೆ ಬಂದಾಗ ಯಾರು ಇರಲ್ಲ. ಇವತ್ತು ಎಷ್ಟೋ ಜನ ಅಧ್ಯಕ್ಷರುಗಳೇನೆ ಪಾಪ ಸಂಘಟನೆಗಳನ್ನ ನಡೆಸಕ್ಕಾಗದೆ ಸಾಲಗಾರರಾಗಿದ್ದಾರೆ. ಡ್ರೈವರ್ಗಳು ಕಷ್ಟಕ್ಕೆ ಅಂತ ಸಹಾಯ ಮಾಡದಂತ ಸಾಲದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಹಣನ ಇವತ್ತು ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ಗಳಲ್ಲಿ ಸ್ಟೇಟಸ್ ಹಾಕೊಂಡು, ಪೋಸ್ಟ್ ಹಾಕೊಂಡೆಲ್ಲ ದುಡ್ಡು ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಹೇಳೋದನ್ನ ಕೇಳಿಸ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿ ಸಮಸ್ಯೆ ಇರೋದು ಯಾರಲ್ಲಿ ಅಂದ್ರೆ ಚಾಲಕರಲ್ಲಿ ಮತ್ತೆ ಅಧ್ಯಕ್ಷರುಗಳಲ್ಲಿ. ಯಾಕಂದ್ರೆ ಯಾವ ಸಂಘಟನೆ ಅಧ್ಯಕ್ಷ ಹೋರಾಟ ಸರಿಯಾಗಿ ಮಾಡ್ತಾ ಇದ್ದಾನೆ ಅನ್ನೋದು ಸರಿಯಾಗಿ ತಿಳ್ಕೊಳ್ಳದಿರೋದಂತ ಚಾಲಕರ ತಪ್ಪು. ಇನ್ನೊಂದು ಕಡೆ ಚಾಲಕರಿಗೆ ಏನ್ ಅವಶ್ಯಕತೆ ಇದೆ, ಏನ್ ಅವಶ್ಯಕತೆ ಇಲ್ಲ ಅನ್ನೋದು ಅಧ್ಯಕ್ಷರು ಗೊತ್ತಿದ್ರು ಸುಮ್ಮನಿರುವಂತದ್ದು. ಇವತ್ತು ಎಲ್ಲರೂ ನಿಗಮ ಮಂಡಳಿ ಏನು ಅನ್ನೋದು ಯಾವ ಚಾಲಕನಿಗೆ ಸರಿಯಾಗಿ ಗೊತ್ತಿದೆ ಹೇಳಿ ನೋಡೋಣ. ಇದೇ ವಿಚಾರವಾಗಿ ಒಬ್ರು ಅಧ್ಯಕ್ಷರು ನಿಗಮ ಮಂಡಳಿನ ಪ್ರತ್ಯೇಕ ನಿಗಮ ಮಂಡಳಿ ಮಾಡಿ ನಮಗೆ ಕಾರ್ಮಿಕರ ವಿಭಾಗದಲ್ಲಿ ಬೇಡ ಅಂದ್ರೆ ಆ ವ್ಯಕ್ತಿನ ತುಂಬಾ ಜನ ದೂರ್ತಾರೆ, ಕೆಟ್ಟದಾಗಿ ಬಿಂಬಿಸ್ತಾರೆ. ಆದ್ರೆ ಇವ್ರುಗಳು ಯೋಗ್ಯತೆ ಏನು ಅನ್ನೋದು ಇವತ್ತಿಗೂ ಇವರು ನ್ಯಾಯವಾಗಿ ಯಾವುದೋ ಒಂದು ಹೋರಾಟ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಹೊರತಾಗಿ ಚಾಲಕರಿಗೆ ಇವತ್ತು ಏನು ಸಮಸ್ಯೆ ಆಗ್ತಾ ಇದೆ, ಇದನ್ನ ಹೇಗೆ ಪರಿಹರಿಸಬೇಕು, ಒನ್ ಸಿಟಿ ಒನ್ ರೇಟ್ ನ ಯಾವ ರೀತಿ ತರಬೇಕು, ಇದ್ಯಾವುದು ಇದೇ ಇಲ್ಲ, ಆಲೋಚನೆಗಳೇ ಇಲ್ಲ. ಸೊ ದಯವಿಟ್ಟು ಚಾಲಕರೇ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ, ಯಾವುದಾದ್ರೂ ಒಂದು ವಿಚಾರಕ್ಕೆ ತಿಳ್ಕೋಬೇಕಾದ್ರೆ ದಯವಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೊಳ್ಳಿ. ನಾಳೆ ದಿವಸ ನಿಮಗೆ ಸಮಸ್ಯೆ ಬಂದಾಗ ಯಾವ ಅಧ್ಯಕ್ಷನೂ ಬರಲ್ಲ, ಯಾರೂ ಬರಲ್ಲ. ಬಂದ್ರೂ ನಿಮ್ಗೇನ್ ಗೊತ್ತಾ, ಆ ಮೂವ್ಮೆಂಟ್ಗೆ ಆಗ್ಬೋದು, ನಿಮ್ ಮೇಲೆ ಆಗುವಂತ ಕೇಸ್ನ ಅವತ್ತು ನಾವು ಬೇಲ್ ಕೊಟ್ಟು ಕರ್ಕೊಂಡ್ಬರ್ಬೋದು. ಆದ್ರೆ ಫೈನಲಿ ಒಂದ್ ಹೇಳ್ತೀನಿ ಕೇಳಿ, ಪ್ರತಿ ತಿಂಗಳು ಕೋರ್ಟ್ ಮೆಟ್ಲು ಅಲಿಬೇಕು. ಇವತ್ತು ನಮ್ಮ ಅಧ್ಯಕ್ಷಗಳು ಬೆಂಗಳೂರಾಟ ಸೇನೆ ಚೇತನ್ ಅವರಾಗಿರ್ಬೋದು, ಮಂಜುನಾಥ್ ಪಟೇಲ್ ಆಗಿರ್ಬೋದು, ಇನ್ನು ಅನೇಕ ಸಂಘ ಸಂಘಟನೆಗಳ ಅಧ್ಯಕ್ಷರುಗಳು ಪಾಪ ಇವತ್ತಿಗೂ ಕೇಸ್ ಹಾಕಿಸ್ಕೊಂಡು, ಇವತ್ತು ನಾವು ಕೂಡ ಅಷ್ಟೇನೆ ಕೇಸ್ಗಳು ಹಾಕಿಸ್ಕೊಂಡು ಕೋರ್ಟ್ ಮೆಟ್ಲನ್ನ ಆ ಬಿಲ್ಡಿಂಗ್ ಇಂದ ಈ ಬಿಲ್ಡಿಂಗ್, ಈ ಬಿಲ್ಡಿಂಗ್ ಇಂದ ಆ ಬಿಲ್ಡಿಂಗ್ ಅಲಿತಾ ಇದೀವಿ ನೋಡಿ. ಈ ಪರಿಸ್ಥಿತಿ ನಿಮ್ಗೆ ಬಂದ್ರೆ ಖಂಡಿತ ನೀವು ಎದುರಿಸಕ್ಕಾಗಲ್ಲ. ಇವತ್ತು ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಯಾರೇ ಫೋನ್ ಮಾಡಿ ನಮ್ಮನ್ನ ಫೇಸ್ಬುಕ್ ಅಲ್ಲಿ ನೋಡಿ ನೇರವಾಗಿ ಹೇಳೋಕ್ಕಾಗದೆ ಫೇಕ್ ಅಕೌಂಟ್ಗಳಲ್ಲಿ ನಮ್ಮ ಬಗ್ಗೆ ಕಮೆಂಟ್ ಹಾಕ್ತಾರೆ. ಮತ್ತೆ ನಮ್ಮ ಜೊತೆಲಿ ಇರ್ತಕ್ಕಂಥ ಕಿತ್ತೋದ್ ನಾಲಾಯಕ್ ಸುಳೆ ಮಕ್ಕಳೇ ನಮ್ಮ ಬಗ್ಗೆ ವಿರೋಧವಾಗಿ ನಮ್ಮ ಬಗ್ಗೆ ಕೆಟ್ಟದಾಗ ಹೇಳ್ಕೊಂಡು ಬರ್ತಾರೆ. ಜೊತೆಲಿದ್ದವ್ರೇನೆ, ಏನು ಮಾಡಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದೀವಿ, ನಾವಂತೂ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಪರಿಸ್ಥಿತಿ ಹಂಗೂ ಸತ್ತಿದೀವಿ, ಹಿಂಗೂ ಸತ್ತಿದೀವಿ, ಪೂರ್ತಿ ಸತ್ತೋಗ್ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ನಾವಿದೀವಿ. ದಯವಿಟ್ಟು ಚಾಲಕರು ಯಾವ ವ್ಯಕ್ತಿ, ಯಾವ ಅಧ್ಯಕ್ಷ ಸರಿಯಾಗಿ ಹೋರಾಟ ಮಾಡ್ತಾ ಇದ್ದಾನೆ ಅದನ್ನ ತಿಳ್ಕೊಂಡು ಆ ಹೋರಾಟಕ್ಕೆ ಕೈ ಜೋಡಿಸಿ, ನಮ್ಮ ಅಧ್ಯಕ್ಷರು ಹೇಳೋರು ಹೋಗ್ಬೇಡ, ನಮ್ಮ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ದಯವಿಟ್ಟು ನೀವು ಹಿಂದೇಟ್ ಹಾಕಕ್ ಹೋಗ್ಬೇಡಿ. ಯಾವ ವ್ಯಕ್ತಿ ನಿಮ್ ಪರವಾಗಿ ಹೋರಾಟ ಮಾಡ್ತಾ ಇದ್ದಾನೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ದಯವಿಟ್ಟು ಇನ್ನೊಂದ್ಸರಿ ಏರ್ಪೋರ್ಟ್ ಭಾಗದಲ್ಲಿ ಏನೇ ಮಾಡ್ಬೇಕಾದ್ರೂ ಸ್ವಲ್ಪ ಗಮನ ಇಟ್ಟು ಮಾಡಿ. ನಾನ್ ಬೇಲಬಲ್ ಕೇಸಲ್ಲಿ ಸಿಕ್ಕಾಕೊಂಡಾಗ ನಿಮ್ಮ ಹೆಂಡತಿ, ಮಕ್ಕಳು, ನಿಮ್ಮ ತಂದೆ ತಾಯಿ, ನಿಮ್ಮ ನಂಬ್ಕೊಂಡಿರುವಂತ ಕುಟುಂಬಸ್ಥರೆಲ್ಲ ಬೀದಿಗೆ ಬರ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೆ ಯಾರೂ ಬರಲ್ಲ. ಈ ಫೀಲ್ಡೇ ಬೇಡ, ಈ ಡ್ರೈವಿಂಗ್ ಫೀಲ್ಡೇ ಬೇಡ, ಬಿಟ್ಟು ಬೇರೆ ಯಾವ್ದಾದ್ರು ಕೆಲಸ ಮಾಡೋಣ ಅನ್ಸ್ಬಿಟ್ಟಿದೆ ನಮ್ಗೇನೆ. ಅಷ್ಟು ನೋವು ತಿಂತಾ ಇದೀವಿ ನಾವು ಇವತ್ತು. ಸಂಘ ಸಂಘಟನೆಗಳು ಕಟ್ಕೊಂಡು ಅಲ್ಲಿ ಹೋರಾಟ, ಇಲ್ಲಿ ಹೋರಾಟ, ಯಾರು ಕರೆದ್ರು ಹೋಗಿ 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 ಇವತ್ತು ಸಾಲಗಾರರ ಹತ್ರ ನಾವು ಕೇಳಬಾರ್ದು ಮಾತು, ಅನಬಾರ್ದು ಮಾತುಗಳನ್ನ ಅನ್ಸ್ಕೊಂತ ಇದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ಒಳ್ಳೆ ಜೀವನ ಇದೆ, ಆ ಜೀವನನ ಸರಿಯಾದ ಮಾರ್ಗದಲ್ಲಿ ತಗೊಂಡೋಗಿ. ಈ ರೀತಿಯೆಲ್ಲ ನೀವು ಸಿಕ್ಕಾಕೊಂಡು ನೋವು ಅನ್ಭವಿಸಕ್ಕೆ ಹೋಗ್ಬೇಡಿ. ನಾನೇನಾದ್ರೂ ಹೇಳಿದ್ದು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಧನ್ಯವಾದಗಳು.